ಹಾಯ್ ಗೈಸ್, 2 ಡೇಸ್ ಬ್ಯಾಕೆ ಒಂದು ಟೀಸರ್ ರಿಲೀಸ್ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ ಅದು ಬಾಸ್. ಯಾರೂ ಅನ್ಕೊಂಡಿಲ್ಲ ಬಾಲಿವುಡ್ಸ್ನಿಗೆ ಈ ಥರ ಒಂದು ಟೀಸರ್ ರಿಲೀಸ್ ಆಗ್ಬೋದು. ವೆಲ್ ನನಗಂತೂ ಸಾಲಿಡ್ ಅನ್ಸದ. ಸೆಕೆಂಡ್ ಉಪೇಂದ್ರ ಅವ್ರದ್ದು ಇವಾಗ ಅಪ್ಡೇಟ್ ಟೇಲರ್ ಬಗ್ಗೆದಿಗೆ ಆ್ಯಂಡ್ ಪ್ರಭಾಸ್ ಸಲಕ್ಕೆ ಒಬ್ಬರು ಮಾತಂದ್ರೆ ಅದು ಸ್ವಲ್ಪ ನಾವು ಮಾತಾಡೋಣ. ಅದಕ್ಕಿಂತ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. तो छावा बॉलीवुड से टीज़र रिलीज ಆಗಿದಲ್ಲ 1 ನಿಮಿಷ 12 ಸೆಕೆಂಡ್ ಟೀಸರ್ ಒಳಗೆ ಥೋಡೆ ಶಾರ್ಟ್ ಅಂತಕ ಅನ್ಎಕ್ಸ್ಪೆಕ್ಟೆಡ್ ಇಟ್ಟಾರ. ಒಂದು ಡೈಲಾಗ್ ಅದ ಟೀಸರ್ ಒಳಗೆ, ಅದು ಪಾಯಿಂಟ್ ನನಗೆ ಇಷ್ಟ ಆಗಿದೆ. ವೆಲ್ ಈ ಥರ ಟೀಸರ್ ರಿಲೀಸ್ ಆತಂತ ಯಾರೂ ಅನ್ಕೊಂಡಿಲ್ಲ. ವಿಕಿ ಕೌಶಲ್ ಛತ್ರಪತಿ ಶಿವಾಜಿ ಮಹಾರಾಜ್ ರೋಲ್ ಪ್ಲೇ ಮಾಡ್ಲತ್ತಾರ. ಆ ಟೇಲರ್ ಒಳಗೆ, ಆ ಟೀಸರ್ ಒಳಗೆ ಒಂದು ಡೈಲಾಗ್ ಅದ, शिवा जाने के बाद भी उनकी सोच रखकर चले गए ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಆದ್ಮೇಲೂ ಅವ್ರ ವಿಚಾರ ಇಟ್ಟಿಗೆ ಸೋಗ್ರೆ ಅಂತ ಒಂದು ಡೈಲಾಗ್ ಇಟ್ಟದ. ಅದು ನನಗೆ ಸಾಲಿಡ್ ಅನ್ಸದ. ಮತ್ತು ಸೆಕೆಂಡ್ ಪಾರ್ಟ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಅದು ಶಾರ್ಟ್ ಅಂದ್ರೆ ಎಲ್ಲೋಸ್ ಮಂದಿ ಒಂದೇ ಸರಿಗೆ ಒಳ್ಳೆತೆ ನೋಡಿ, ಅದು ಶಾರ್ಟ್ ಅಲ್ಲಿ. ಮತ್ತು ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಲುಕ್ನಾಗಲಿ ವಿಕಿ ಕೌಶಲ್ ಒಂದು ಸಾಲಿಡ್ ಲುಕ್ ನನಗೆ ಅನ್ಸದ. ಅಕ್ಷಯ್ ಕುಮಾರ್ದು ಒಂದು ಮೂವಿ ಬರೋದದ, ಅದು ಟೀಸರ್ ಸಲಕ್ಕೆ ವೇಟಿಂಗ್ ಅದ. ಲಾಸ್ಟ್ ಟೈಮ್ ಇವತ್ತೋಡೆ 4 ಸ್ಟಾರ್ ರಿಲೀಸ್ ಆಗಿದ್ದು, ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ದು. ಬಟ್ ಇಲ್ಲಿ ಅಂತ ವಿಕಿ ಕೌಶಲ್ ಸ್ವಲ್ಪ ನನಗೆ ಸರಿಯಾಗಿ ಅನ್ಸತ್ತೆ. ಇನ್ನೊಂದು ಸ್ವಲ್ಪ ಶಾರ್ಪ್ ಇರಬೇಕದು ಒಂದು ಪಾಯಿಂಟ್ ನನಗೆ ಅನ್ಸ. ಯಾಕಂದ್ರೆ ಸ್ವಲ್ಪ ಅಡಲ್ ಕಾಣತ್ತದ ನನ್ನ ಮೂಗ್. ಅದು ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ತಾನಾಜಿ ಮೂವಿ ಒಳಗೆ ಶರತ್ ಕಿಲ್ಕ ರೋಲ್ ಪ್ಲೇ ಮಾಡಿದ್ರಲ್ಲ, ಅವ್ರದ್ದು ಫೇಸ್ ನೋಡ್ರಿ, ಅಂದ್ರೆ ಅವ್ರಿಗೆ ನೋಡ್ರಿ ಪೇ ವಾವ್ ಈ ಥರ ಲುಕ್ ಅಂತ ನಮಗೆ ಸಾಲಿಡ್ ನಮಗೆ ಅನ್ಸತ್ತೆ. ಬಟ್ ವಿಕಿ ಕೌಶಲ್ನು ಇಲ್ಲಿ ಲುಕ್ನು ನಮಗೆ ಸರಿಯಾಗಿ ಅನ್ಸ್ಲತ್ತದ, ಅವ್ರ ಹಾರ್ಡ್ ವರ್ಕ್ನು ನಮಗೆ ಕಾಣತ್ತದ. ಇದು ಟೇಲರ್ ಒಳಗೆ ಸಾಲಿಡ್ ನನಗೆ ಅನ್ಸದ. ಸೊ ಸೆಕೆಂಡ್ ನಾವು ಮಾತಾಡೋದು ಉಪೇಂದ್ರ ಅವ್ರದ್ದೇ ಟೇಲರ್ ಬಗ್ಗೆದಿಗೆ. ಇನ್ನೊಂದು 2 ಡೇಸ್ನಾಗ ಟೇಲರ್ ಅಂತ ಇಟ್ಟಾರ. ಬಟ್ ಒಂದು ಟೀಸರ್ ರಿಲೀಸ್ ಆಗೈತಲ್ಲ, ಆ ಥರ ಟೀಸರ್ ನನಗೆ ಅನಿಸ್ಲಿಲ್ಲ. ಥೋಡೆ 4 ಸ್ಟಾರ್ ಥೋಡೆ ಮತ್ತು ಗ್ಲಿಮ್ ರಿಲೀಸ್ ಮಾಡ್ಲತ್ತಾರ. ಬಟ್ ಇದು ಟೇಲರ್ ಸಾಲಿಡಾಗಿ ರಿಲೀಸ್ ಮಾಡಬೇಕು. ಪ್ಯಾನ್ ಇಂಡಿಯಾ ಮೂವಿ ನನಗೆ ಅನ್ಸ್ಲತ್ತದ. ಬಟ್ ಕಾಂಟೆಂಟ್ ನೋಡಮ್, ಇದು ಸ್ಟೋರಿ ಹೆಂಗದ ಆ ಟೇಲರ್ ಬಂದಮೇಲೆ ಗೊತ್ತಾಗ್ತದ. ನೆಕ್ಸ್ಟ್ ನಾವು ಮಾತಾಡೋಣ ಬಾಲಿವುಡ್ಲಾಸೆ ಅರ್ಷದ್ ವಾಶಿ ಅವರು ಪ್ರಭಾಸ್ ಸಲಕ್ಕೆ ಒಂದು ಮಾತಂದ್ರೆ, ವೆಲ್ ಅದು ಮುಟ್ಟ ಪ್ರಾಬ್ಲಮ್ ನಿಲ್ಲತ್ತದ ಆ ಮಾತು ಬಗ್ಗೆದಾಗೆ. ಯಾಕಂದ್ರೆ ಅರ್ಷದ್ ವಾಶಿ ಕಲ್ಕಿ ಮೂವಿ ನೋಡ್ರಂತ, ಕಲ್ಕಿ ಮೂವಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ. ಬಟ್ ಅಮಿತಾಬ್ ಬಚ್ಚನ್ ಏನು ಕ್ಯಾರೆಕ್ಟರ್ ಅದಲ್ಲ ಅದು ಅವ್ರಿಗೆ ಇಷ್ಟ ಆಗಿದೆ ಅಂತ. ಬಟ್ ಪ್ರಭಾಸ್ ಗಾರಿಗೆ ಏನು ಮಾತಂದ್ರಲ್ಲ ಅದು ಓಕೆ, ಕಲ್ಕಿ ಮೂವಿ ಥೋಡೆ ಮಂದಿಗೆ ಇಷ್ಟ ಆಗ್ಯದ, ಥೋಡೆ ಮಂದಿಗೆ ಇಷ್ಟ ಆಗಿಲ್ಲ. ಇದು ಪಾಯಿಂಟ್ ಕರೆಕ್ಟ್ ಅದ, ಅದನ್ನು ನಾನು ಒಪ್ಕೊತೀನಿ. ನನಗೂ ಮೂವಿ ಇಷ್ಟ ಆಗಿದೆ. ಥೋಡೆ ಪಾಯಿಂಟ್ನಲ್ಲಿ ಪ್ರಭಾಸ್ ಗಾರಿಗೆ ಹೆಂಗೆ ತೋರಿಸಿಲ್ಲ ಅಲ್ಲಿ ಪಾಯಿಂಟ್ ನನಗೆ ಇಷ್ಟ ಆಗಿಲ್ಲ. ಬಟ್ ಇಲ್ಲಿ ಅರ್ಷದ್ ವಾಸಿ ಇಷ್ಟಗನ ಕಾಮಿಡಿ ಮೂವಿಗಳು ಮಾಡ್ಯಾರ, ಇಷ್ಟಗನ ಚಲೋ ಮೂವೀಸ್ಗಳು ಮಾಡ್ಯಾರ. ಬಟ್ ಇಲ್ಲೊಂದು ಅವ್ರು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದು ಹಿಂಗೆ ಕೊಟ್ರ ಅಂತ ಒಂದು ಪಾಯಿಂಟ್ ನನಗೆ ಅನಿಸಿತು. ತೋ ಕಲ್ಕಿ ಮೂವಿ ಒಳಗಲ್ಲಿ ಪ್ರಭಾಸ್ ಗಾರಿಗೆ ಒಂದು ಜೋಕರ್ ಅಪ್ಲೇ ತೋರಿಸಿರ ಅಂತ ಒಂದು ಪಾಯಿಂಟ್ ಅವ್ರು ಅಂದಾರ. ವೆಲ್ ಅದು ಹೆಂಗೆ ಸ್ಟೇಟ್ಮೆಂಟ್ ಕೊಟ್ಟರು ಅದು ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಒಂದು ನಾವು ಮಾತಾಡೋಂಗ ತೆಲುಗು ಇಂಡಸ್ಟ್ರಿಲಾಸೆ ಅದನ್ನು ಒಂದು ದೊಡ್ಡ ಪ್ರಾಬ್ಲಮ್ ನಡೀತದ ಸ್ಟೇಟ್ಮೆಂಟ್ ಬಗ್ಗೆದಾಗೆ. ಯಾಕಂದ್ರೆ ಮಿಸ್ಟರ್ ಬಚ್ಚನ್ ಮೂವಿ ಸಲಕ್ಕೆ ರವಿತೇಜ ಏಜ್ 56 ಏನು 55 ಏಜ್ ಅದ ಅವ್ರದ್ದು. ಈಗ ಮಿಸ್ಟರ್ ಬಚ್ಚನ್ ಒಳಗೆ ಏನು ಹೀರೋನಿ ರೋಲ್ ಪ್ಲೇ ಮಾಡ್ರಲ್ಲ, ಅವ್ರದ್ದು ಏಜ್ 25 26 ಏಜ್ ಅದ ಅವ್ರದ್ದು. ತೋ ಒಂದು ಸಾಂಗ್ ಒಳಗೆ ಅದೆಲ್ಲ ಆಬ್ವಿಯಸ್ಲಿ ಆ ಥೋಡೆ ಸೀನ್ ಈ ಥರ ಡ್ಯಾನ್ಸರ್ ಈ ಥರ ಕೊರಿಯೋಗ್ರಫಿ ಮಾಡ್ತಾರೆ, ಆ ಥರ ಡ್ಯಾನ್ಸ್ ಮೂಮೆಂಟೇ ಮಾಡ್ಬೇಕು, ಅದೊಂದು ಪಾಯಿಂಟ್ ಕರೆಕ್ಟ್ ಅದ. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಡಾಕ್ಟರ್ ಹರಿಶಂಕರ್ ಅವರು ಒಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಟರೆ ಮೂವಿ ಪ್ರಮೋಷನ್ ಟೈಮ್ದಾಗೆ ಹಿಡ್ಕೊಂಡು ಮಾಡಬೇಕಂತಂದ್ರೆ ಸೀರೆ ಹಿಡ್ಕೊಂಡು ಅದೊಂದು ಪಾಯಿಂಟ್ ಅಂದರು. ಬಟ್ ಅದು ಎಡಿಟಿಂಗ್ನ ಕಟ್ ಮಾಡ್ಬೋದಿತ್ತಲ್ಲ. ವೆಲ್ ಅದು ಯಾಕೆ ಇಟ್ಟರೆ ಮತ್ತು ಅವ್ರಂದ್ರೆ ಇದೆಲ್ಲ ತಪ್ಪಿತ್ತು, ನಾ ಬೇಕಂತ ಇಟ್ಟಿಲ್ಲ, ಅದು ನನಗೂ ಇಷ್ಟ ಆಗಿಲ್ಲ ಅಂತಂದರು. ಸೆಕೆಂಡ್ ನಾವು ಮಾತಾಡೋ ಪೂರಿ ಜಗನ್ನಾಥ್ ಫಿಲ್ಮ್ ಬಗ್ಗೆದಾಗೆ ಅವ್ರ ಮಗದೊಂದು ಆಕಾಶ್ ಏನೋ ಅವ್ರ ಹೆಸರದ ಅವ್ರದೊಂದು ಪೂಜಾ ಸೆರೆಮನಿ ಆಗ್ಯದ. ವೆಲ್ ಫಿಲ್ಮ್ ಡೈರೆಕ್ಟರ್ ವಿಜೇಂದ್ರ ಪ್ರಸಾದ್ ಅವರ ಎಸ್ ರಾಜಮೌಳಿ ಫಾದರ್ ಅವರು ಎಲ್ಲ ನೋಡಮ್. ಇದು ಮೂವಿ ಒಂದು ಸಾಲಿಡ್ ನನಗೆ ಅನ್ಸ್ಲತ್ತೆ. ಯಾಕಂದ್ರೆ ಬಿಗ್ ರೈಟರ್ಲೆಸ್ ಒಂದು ಮೂವಿ ಡೈರೆಕ್ಷನ್ ಮಾಡ್ಲತ್ತಾರ. ತೋ ಪುರಿ ಜಗನ್ನಾಥ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರು ಸ್ಮಾರ್ಟ್ ಶಂಕರ್ ಪ್ರಮೋಷನ್ ಟೈಮ್ದಾಗೆ. ಅವಾಗ ಅವರೇ ಅವ್ರ ಸ್ಟೇಟ್ಮೆಂಟೇ ಅದ. ಯಾಕಂದ್ರೆ ಒಂದು ಅಲ್ಲಿ ಮಾತಂದ್ರೆ ನಾನು ಶಾಕ್ ಆಗಿದೆ. ಇಷ್ಟು ದೊಡ್ಡ ರೈಟರ್ ಈ ಥರ ಒಂದು ಮಾತು ಕೊಟ್ರಂದ್ರು ಅವ್ರಿಗೆ ಹೋಗಿ ಕೇಳಬೇಕಿತ್ತು. ತೋ ಪುರಿ ಜಗನ್ನಾಥ್ ಅಂದ್ರೆ ನಾ ಇದು ಮೂವಿ ಮಾಡೋ ಮಟ್ಟಿಗೆ ಯಾವುದನ್ನ ಮೂವಿ ಮಾಡೋ ಮಟ್ಟಿಗೆ ವಿಜೇಂದ್ರ ಪ್ರಸಾದ್ ಅವ್ರಿಗೆ ಅಂತಾರಂತ ಡಾಕ್ಟರ್ಗಳದು ಮೂವಿ ಎಲ್ಲ ಫ್ಲಾಪ್ ಆಗ್ಬಾರ್ದು. ತೋ ನೆಕ್ಸ್ಟ್ ನೀವು ಯಾವುದನ್ನ మూవీ ಮಾಡೋ మట్టికి ಅದು ಸ್ವಲ್ಪ స్టోరీ ನನಗೆ ಹೇಳందరంట. విజేంద్ర ప్రసాద్ గారు ఫోన్ చేసి మీరు నెక్స్ట్ సినిమా ఎప్పుడు చేస్తున్నారన్నాడు. సరే నువ్వు ఎప్పుడు చేసే ముందు నాకు కథ చెప్తారా, ఇలాంటి డైరెక్టర్లు ఫెయిల్ అవడం నేను చూడలేను. ಇವ್ರಂತ ಸ್ಟೋರಿ ಹೇಳ ಏನು ಹೇಳಿಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಹೋಗ್ಬೇಕಿತ್ತು ಒಂದು ಪಾಯಿಂಟ್ ನನಗೆ ಅನ್ಸಿದೆ. ಯಾಕಂದ್ರೆ ಡಬಲ್ ಸ್ಮಾರ್ಟ್ ಶಂಕರ್ ಮೂವಿ ನಾನು ನೋಡಿಲ್ಲ. ಬಟ್ ಫಸ್ಟ್ ಪಾರ್ಟ್ ಓಕೆ, ಅದು ಅಲ್ಲಿಗೆ ಸಸ್ಪೆನ್ಸ್ ಇತ್ತು, ಅಲ್ಲಿಗೆ ಮಜಾ ಬರ್ಲಿತ್ತು. ಸೆಕೆಂಡ್ ಪಾರ್ಟ್ ಮಾಡೋ ಜರುತ್ತಿದ್ದಿಲ್ಲ, ಅದು ಕಾಂಟೆಂಟ್ ನನಗೆ ಕಾಣಲಾಗಿತ್ತು. ವೆಲ್ ಟೇಲರ್ ಒಳಗೂ ಅದೇ ರಿಪೀಟ್ ನನಗೆ ಅನ್ಸ್ಲತ್ತಿತ್ತು. ಡೈಲಾಗ್ ಡೆಲಿವರಿ ಆಗಲಿ, ಆ್ಯಕ್ಷನ್ ಸೀನ್ಸ್ ಆಗಲಿ ಸೇಮ್ ರಿಪೀಟ್ ಇಲ್ಲಿ ಮಾಡ್ಲತ್ತಿರು. ಸಾಂಗ್ನು ಅದೇ ಥರ ನನಗೆ ಅನ್ಸಿದ್ದು. ಬಟ್ ಫಿಲ್ಮ್ ಸ್ಟ್ಯಾಂಡ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಪುರಿ ಜಗನ್ನಾಥ್ ಡೈರೆಕ್ಷನ್ ಅವರು ಚಲೋ ಮಾಡ್ತಾರೆ. ಬಟ್ ಫಿಲ್ಮ್ ಹೀರೋ ರಾಮ್. ಸೊ ಇದು ಸರಿಯಾಗಿ ನನಗೆ ಅನಿಸಿತ್ತು.
ವೆಲ್ ಇದು ಮೂವಿ ಆ ಥರ ಸಕ್ಸಸ್ ಆಗಿಲ್ಲ. ಒಂದು ಪಾಯಿಂಟ್ ಹೇಳ್ಬೇಕಂದ್ರೆ ಮಿಸ್ಟರ್ ಬಚ್ಚನ್ ಮೂವಿನೂ ಅದೇ ಥರ ಕಲೆಕ್ಷನ್ ಮಾಡಲಿಲ್ಲ. ಸ್ತ್ರೀ 2 ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡ್ ಮೊದಲೇತದ. ವೆಲ್ 500 crore ಸನಿ ಫಿಲ್ಮ್ ಗಳಿಸ್ಲತ್ತದ. ಯಾಕಂದ್ರೆ ಕಾಂಟೆಂಟೇ ಮೇನ್ ಇಂಪಾರ್ಟೆಂಟ್ ಅದ ಬಸ್. ಕಾಂಟೆಂಟ್ ಇತ್ತಂದರೆ ಮೂವಿ ಕಲೆಕ್ಷನ್ ಮಾಡ್ತಾವೆ, ಆಡಿಯನ್ಸ್ ಥಿಯೇಟ್ರಿಗೆ ಬರ್ತದೆ. 300 ರೂಪಾಯಿಗೂ 500 ರೂಪಾಯಿ ಇದ್ರೂ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತದೆ. ಕಾಂಟೆಂಟ್ ಬೇಕು ಪಬ್ಲಿಕ್ಕಿಗೆ, ಇದೇ ಪಾಯಿಂಟ್ ನನಗೆ ಅನ್ಸದ. ವೆಲ್ ಇದೆಲ್ಲ ಕೇಳಿಗೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ. ಚಾವಾ ಟೀಸರ್ ನೋಡಿಗೆ ನಿಮಗೆ ಹೆಂಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.